ಯಾಕಂದ್ರೆ ಮಾತಾಡಿ ಸರ್, ನೀವು ಮಾತಾಡಿ ಸರ್. ಆಕ್ಸಿಜನ್ ವಿಚಾರ ಕರೋನಾ ಟೈಮಲ್ಲಿ ಎಲ್ಲರಿಗೂ ಪ್ಯೂರ್ ಆಮ್ಲಜನಕದ ಗಾಳಿ ಮಹತ್ವ ಅವಾಗ ಗೊತ್ತಾಯ್ತು. ಅದಾಗ ಒಂದು ವರ್ಷ ಅದ್ರ ಮೇಲೆ ಎಲ್ಲ ಮರ್ತೇ ಹೋಗ್ಬಿಟ್ರಿ. ಗಿಡ ನೆಡೋದು ಮನೆ ಮುಂದೆ ಒಬ್ಬರು ಇದು ಮಾಡಲ್ಲ. ಏನೋ ಪಾರ್ಕಿಂಗ್ ಬೇಕು ಅಂತಂದರೆ ಬಂದು ಫಸ್ಟು ಯಾರ ಮನೆ ಮುಂದೆ ಮಾಡಿರ್ತಾರೆ ಬಂದು ನಿಲ್ಲಿಸ್ತಾರೆ. ನಾನೀಗ ವಿಶ್ವೇಶ್ವರ ಲೇಔಟ್ 5ನೇ ಬ್ಲಾಕಲ್ಲೇ ಇರೋದು. ನಾವು ನ್ಯೂಸ್ 18 TV9 ಇದರಲ್ಲೆಲ್ಲ ಇದ್ದೆ. ಇವಾಗ ನಂದೇ bengalurewire.com ಅಂತ ಮಾಡ್ಕೊಂಡಿದ್ದೀನಿ. ಒಂದು ಲಾಸ್ಟ್ 23 ವರ್ಷದಿಂದ ಕನ್ನಡಪ್ರಭ, ವಿಜಯವಾಣಿ ಈ ಥರ ಎಲ್ಲ ಮೈನ್ ಸ್ಟ್ರೀಮಲ್ಲಿದ್ದೆ. ಬೆಂಗಳೂರು ವೈರ್ ಅಂತ ಮಾಡಿಕೊಂಡು ಇದು ಮಾಡ್ತೀವಿ. ಕನ್ಸರ್ವೇಷನ್ಗೆ ಹಲವಾರು ಬೆಂಗಳೂರಿಗೆ ಸಂಬಂಧಪಟ್ಟಂಗೆ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ನೆಟ್ವರ್ಕಲ್ಲಿ ಟಚ್ಚಲ್ಲಿದ್ದೀವಿ. ಲೇಕ್ ಸೇವ್ ಮಾಡೋದು ಇದೆಲ್ಲ ಮನೆ ಮುಂದೆ ಅಟ್ಲೀಸ್ಟ್ ನೀವೆಲ್ಲ ಬಂದಿದ್ದೀರಾ ಮಕ್ಕಳನ್ನ ಕರ್ಕೊಂಡು ಮನೆ ಮುಂದೆ ಒಂದು ಗಿಡ ಹಾಕ್ಕೊಂಡು ಅದನ್ನು ಕರೆಕ್ಟಾಗಿ ನಡ್ಕೊಂಡು ಹೋದ್ರೆ ಸಾಕು. ನೀವೇನು ಹಣ್ಣಿನ ಗಿಡನಾರ ಹಾಕಿ, ಹೂವಿನ ಗಿಡ, ಸಂಪಿಗೆ ಗಿಡನ ಏನಾರ ಹಾಕಿ ಕರೆಕ್ಟಾಗಿ ನಡ್ಕೊಂಡು ಹೋದರೆ ಆಕ್ಸಿಜನ್ ಅಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೆ. ನಮ್ಮನೆ ಹೆಚ್ಚು ಕಮ್ಮಿ ನಾನೇ ಸುತ್ತಮುತ್ತ ನಮ್ಮ ಏರಿಯಾದಲ್ಲಿ ಒಂದು 5,000 ಗಿಡ ಹಾಕ್ತಿದ್ದೆ ಒಂದು 2-3-4 ವರ್ಷ. ಯಾವಾಗ BBMPಗೆ ಹೇಳಿ BD ಅವರಿಗೆ ಕಾಟ ಕೊಟ್ಟು ಈ ಥರದ್ದೆಲ್ಲ ಹಾಕಿ ಮಾಡಿ ಉಳ್ಳಾಳ ಲೇಕು ಕೊಳಚೆ ನೀರು ಬರ್ತಿತ್ತು, ಅದನ್ನು ಡೈವರ್ಷನ್ ಮಾಡಿಸಿ ಅವಾಗ ಚಂದ್ರಶೇಖರ್ ಅಂತ ಇದ್ದರು. ಸೊ ಅವ್ರಿಗೆ ಹೇಳಿ ಒಂದು 2-2.5 ಕೋಟಿ ಅದು ಮಾಡಿಸಿ ಅದೊಂದು ಇದಾಯಿತು. ಆಮೇಲೆ ಉಳ್ಳಾಳ ಪಾರ್ಕ್ ಒಂದು 2.5 ಕೋಟಿ ಇದು ಮಾಡಿಸಿ 2-2.5 ಕೋಟಿ ಅಕ್ಕಪಕ್ಕ ಪಾರ್ಕ್ ಎಲ್ಲ ಡೆವಲಪ್ ಮಾಡಿಸಿ ಯಲ್ಲಪ್ಪ ರೆಡ್ಡಿನ ಕರೆಸಿದ್ವಿ. ಅವಾಗ ಹಾಕಿ ವೆಸ್ಟರ್ನ್ ಘಾಟ್ಸ್ ಇದೇ ಥರದ್ದು ಗಿಡಗಳನ್ನೆಲ್ಲ ಅಲ್ಲಿ ಹಾಕಿ ಇವಾಗ ಯಥೇಚ್ಛವಾಗಿ ಬೆಳ್ಕೊಂಡಿದೆ. ಡಾಕ್ಟರ್ ಓಂ ಪ್ರಕಾಶ್ ಅಂತ ಜಾಯಿಂಟ್ ಡೈರೆಕ್ಟರ್ BDI ಇದ್ದರು, ಅವರು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು. ಸೊ ನಮಗೆ ಚೆನ್ನಾಗಿ ಅವ್ರು ಸಾಥ್ ಕೊಟ್ಟರ ಮೇಲೆ ಸಖತ್ತಾಗಿ ಡೆವಲಪ್ಮೆಂಟ್ ಮಾಡಿದ್ವಿ. ಸೊ ಇವತ್ತು ನೀವು ವಾಕಿಂಗ್ ಮಾಡಿದ್ರು ಇದೇ ಥರ ಒಂದು ಸ್ವಲ್ಪ ಅಲ್ಲಿಗೆ ಹೋಗುತ್ತೆ. ಇದೆಲ್ಲ ತುಂಬ ಇಂಪಾರ್ಟೆಂಟ್ ಎನ್ವೈರ್ಮೆಂಟ್ ಇದು. ಇವರು ಸುಮಾರು ಒಂದು 3-4 ವರ್ಷದ ಹಿಂದೆ ಸಂಪರ್ಕಕ್ಕೆ ಬಂದರು. ಯಾವಾಗ ಈ ಥರ ಇದೆಲ್ಲ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಅದರಲ್ಲೂ ನಾನು ಎಸ್ಪೆಷಲಿ 2010ರಲ್ಲಿ ಗೂಗಲ್ ಮ್ಯಾಪ್ ಏನಿತ್ತು ಅದ್ರ ಇಮೇಜು 2024ನೇ ಇಸ್ವಿ ಹೋದ ವರ್ಷ ಮಾಡಿದ್ದೆ. ಕಂಪೇರ್ ಮಾಡಿದ್ರೆ ನೀವು ಗೂಗಲ್ದು ಇವ್ರ ಹತ್ರ ಇದೆ ಲಿಂಕು, ಕಂಪೇರ್ ಮಾಡಿದ್ರೆ ಲಾಟ್ ಆಫ್ ಡಿಫ್ರೆನ್ಸ್. ಸಿಕ್ಕಾಪಟ್ಟೆ ಗ್ರೀನ್ ಕವರೇಜ್ ಇನ್ಕ್ರೀಸ್ ಆಗಿದೆ. ಎಸ್ಪೆಷಲಿ ಎಲ್ಲ ಕಡೆ ಅಂದರೆ ಟೋಪೋಗ್ರಫಿ ನೋಡಿ ಎಲ್ಲ ಇಲ್ಲಿನ ಜಿಯೋಲಾಜಿಕಲ್ ಕಂಡೀಷನ್ ನೋಡಿ ಇವರು ಮಾಡಿಸಿರೋದು. ಸೊ ನಿಜವಾಗ್ಲೂ ಇವ್ರು ಹ್ಯಾಟ್ಸ್ ಆಫ್. ಒಂಥರ ಹರಿಕಾರರು, ಹಸಿರಿನ ಹರಿಕಾರರು ಅಂತ ಹೇಳ್ಬೋದು. ಸ್ವಲ್ಪ ಎಲ್ಲ ಸೈಲೆಂಟಾಗಿ ಮಾಡ್ತಿದ್ದಾರೆ. ಮೀಡಿಯಾ ಸಪೋರ್ಟ್ ಅದೇ ಥರ ಇದೆ. ಇವರು ಸಾಮಾನ್ಯ ಅಲ್ಲ, ಎಲ್ಲರೂ ತುಂಬ ಜನ ಇದೆ, ಸಿಕ್ಕಾಪಟ್ಟೆ ಜನ ಹೆಲ್ಪ್ ಇದ್ದಾರೆ. ಸೊ ಇವ್ರಿಗೂ ಕೂಡ ಥ್ರೆಟ್ಗಳು ಬಂತು ಯೂನಿವರ್ಸಿಟಿಯಿಂದ, ಬೇರೆ ಬೇರೆ ಕಡೆಯಿಂದ, ಲ್ಯಾಂಡ್ ಗ್ರಾಬರ್ಸಿಂದ, ಇವತ್ತವರೆಗೂ ಬಿಟ್ಟಿಲ್ಲ. ಸೊ ಈ ಥರ ನಾವು ಸಪೋರ್ಟ್ ಮಾಡ್ತು ಅಂದರೆ ಅವ್ರದ್ದು ಶಕ್ತಿ ಇನ್ನೂ ಜಾಸ್ತಿ ಆಗುತ್ತೆ. ಇವತ್ತು ಸ್ವಲ್ಪ ಆರೋಗ್ಯ ಕರೋನಾ ಟೈಮಲ್ಲಿ ತುಂಬ ಇದಾಗಿತ್ತು. ಸೊ ಇದೇ ಪರಿಸರ ಅವ್ರು ಹೆಲ್ಪ್ ಮಾಡಿದ್ದಕ್ಕೆ ಪರಿಸರ ಅವ್ರು ಕಾಪಾಡ್ತಾರೆ. ಇದು ಡಾಕ್ಟರ್ ವರ್ಡ್ಸ್ ಕೂಡ ಹಾಗೆ ಇತ್ತು. ಮತ್ತೆ ನೀವು ಏನು ಬಂದಿದ್ದೀರಾ, ಆಕ್ಸಿಜನ್ ಬ್ಯಾಂಕು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ. ಸಿಕ್ಕಾಪಟ್ಟೆ ನಿಮಗೆ ಎನರ್ಜಿ ಗೊತ್ತಾಗುತ್ತೆ. ಮನೆಗೆ ಹೋದ್ರ ಮೇಲೆ ಅಲ್ಲಿನ ವಾಸನೆಗೂ ಇಲ್ಲಿಗೂ ಗೊತ್ತಾಗುತ್ತೆ. ಒಂದು ಏನು ಅಂದರೆ ನನ್ನ ಎಕ್ಸ್ಪೀರಿಯನ್ಸ್, ನಾನು ಟ್ರೆಕ್ಕಿಂಗು ಕಾಡು ಗೀಡು ಸುತ್ತಾ ಇರ್ತೀವಿ. ನಿಮ್ಗೆ ಹೈಲಿ ಆಕ್ಸಿಜನ್ ಇದ್ದಾಗ ಎಲ್ಲಿರುತ್ತೆ ಆಟೋಮೆಟಿಕ್ ದೇಹದಲ್ಲಿ ಶ್ವಾಸಕೋಶನೇ ಓಪನ್ ಆಗಿಬಿಡುತ್ತೆ. ಅವಾಗ ದೀರ್ಘವಾಗಿ ಉಸಿರಾಡ್ತೀರಾ. ನಿಮ್ಗೆ ಗೊತ್ತಿಲ್ದಂಗೆ ಎಲ್ಲಿ ಹೊಗೆ ಬರುತ್ತೆ ಅವಾಗ ಶಾರ್ಟ್ ಬರ್ತಿರ್ತೀವಿ. ಬರೀ ಇಲ್ಲಿ ಮಾತ್ರ. ಯಾವತ್ತೂ ಅಷ್ಟೇ ನಾಭಿಯಿಂದ ಉಸಿರಾಡ್ಬೇಕು. ಸೊ ನಿಮಗೆ ಅಂದ್ಕೊಂಡಿದ್ದೆಲ್ಲ ಸಿದ್ಧಿ ಆಗುತ್ತೆ ನಾಭಿಯಿಂದ ಉಸಿರಾಡೋದಕ್ಕೆ ಇದು ಮಾಡಿದ್ರೆ. ಸೊ ಇದು ಒಳ್ಳೆ ಪ್ಲೇಸು. ಹೌದು, ಒಂದು ಒಳ್ಳೆ ಆರ್ಟಿಕಲ್ಸ್ ಎಲ್ಲ ಬರೆದು ನಮಗೆ ನಿಜವಾಗ್ಲೂ ಹೆಲ್ಪ್ ಮಾಡ್ತಾರೆ. ಹಂಗೆ ಜಸ್ಟ್ ಆ್ಯಡಿಂಗ್ ಟು ಅವ್ರ ಪಾಯಿಂಟ್ಗೆ, ಈಗ ಥ್ರೆಟ್ಸ್ ಎಲ್ಲ ಬಂದಿತ್ತು ಅಂತ ಹೇಳಿದ್ರಲ್ಲ, ಪಾಪ ಇವ್ರಿಗೆ ನಮ್ಮ ಸರ್ಗೆ ಇವಾಗಲೂ ಇದೆ ಥ್ರೆಟ್ಟು. ಇವಾಗ್ಲೂ ಪೆನ್ಷನನ್ನು ಸ್ಟಾಪ್ ಮಾಡಿದ್ದಾರೆ. ಅವ್ರು ಫೈಟ್ ಮಾಡ್ತಿರೋದಕ್ಕೆ, ನಮಗೆಲ್ಲ ಸಪೋರ್ಟ್ ಮಾಡ್ತಿರೋದಕ್ಕೆ ಪೆನ್ಷನ್ ಸ್ಟಾಪ್ ಮಾಡಿದ್ದಾರೆ. ಸೊ ನಾವು ಅವ್ರ ಪರವಾಗಿ ಒಂದು ವಾಯ್ಸ್ ರೈಸ್ ಮಾಡಬೇಕು. ಯಾಕೆಂದರೆ ನಮಗೆಲ್ಲ ಹೋರಾಟ ಮಾಡ್ತಿರೋರು, ನಮ್ಮ ಮಕ್ಳಿಗೆ ಹೋರಾಟ ಮಾಡ್ತಿರೋರಿಗೆ ನ್ಯಾಯ ಕೊಡಿಸೋದು ನಮ್ಮ ಜವಾಬ್ದಾರಿ. ಅದರ ಜೊತೆಗೆ ಸರ್ ಹೇಳ್ದಂಗೆ ಅಬ್ದುಲ್ ಕಲಾಂ ಅವ್ರದ್ದು ಲೆಟರ್ ಫ್ರಮ್ 2075 ಅಂತ ಒಂದು PPT ಇದೆ, PDF ಇದೆ. ಅದ್ರನ್ನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಫ್ಯೂಚರ್ ವಾಟ್ ಇಸ್ ದ ಫ್ಯೂಚರ್ ಅಂತ. ನಾವು ಇವಾಗ ಬದಲಾಗಬೇಕು. ನಾವು ಬದಲಾಗಲಿಲ್ಲ ಅಂದರೆ ನಮ್ಮ ಮಕ್ಳಿಗೆ ನಾವೇನು ಕೊಡೋಕ್ಕಾಗಲ್ಲ. ಅವ್ರು ನಮ್ಮ ಹತ್ರ ನಾವು ಚಪ್ಪಲಿ ಓಡಿಸ್ಕೊಬೇಕಾಗುತ್ತೆ. ಇದು ನಾನು ಹೇಳೋಂಥ ಒಂದು ವಿಚಾರ. ಮನೆ ಮುಂದೆ ಸಾಕು, ಮೇಜರ್ ಆಗಿ ಅದೇ.